ಸೇಮ್ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಅದಲ್ಲದೆ ನಾನು ಎಲ್ಲ 80% ಈ ಭಾಗದ ರೈತರ ಜೊತೆಲಿ ಸಮಾಲೋಚನೆ ಮಾಡಿ ಒಪ್ಪಿಗೆ ತಗೊಂಡಿದ್ದೇನೆ. ಮತ್ತೆ ಎಲ್ಲರಿಗೂ ನನಗೆ ಬೆಳಿಗ್ಗೆ ಇದ್ರೆ ಫೋನ್ ಮಾಡ್ತಾನೆ ಇರ್ತಾರೆ, ಅಕ್ವೈರ್ ಮಾಡಿ ಅಂತ. ಯಾರಪ್ಪ ಹೋಗಿದ್ರಿ ಇಲ್ಲಿ ಅಕ್ವೈರ್ ಕೇಳೋದಕ್ಕೆ? ಯಾರು ಇಲ್ಲ. ಹೇಳಿ, ಯಾರು ಹೋಗಿದ್ರಿ? ಯಾರು ಇಲ್ಲ. ಈ ತರ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಜನಗಳಿಗೆ ಮಂಕ್ ಬೂದಿ ಹೆಚ್ಚಂತ ಕೆಲಸ ಮಾನ್ಯ ಶ್ರೀಮಾನ್ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ದಯವಿಟ್ಟು ಮಾಡಬೇಡಿ. ನೀವೇನಾದ್ರೂ ಮಾಡಬೇಕು ಒಳ್ಳೆ ಕೆಲಸ ನಮ್ಮ ರೈತರಿಗೆ ಅನ್ನೋದಾದ್ರೆ ನೀವು ದಯವಿಟ್ಟು ಈ ಅಕ್ವೈರ್ ಕೈ ಬಿಡಿ, ಅಕ್ವೈರ್ ಕ್ಯಾನ್ಸಲ್ ಮಾಡಿ. ಗೊತ್ತಾಯ್ತಾ? ನಮಗೆ ಎಲ್ಲೋ ಝೋನ್ ಕೊಡಿ, ರೈತರು ಬದುಕೋ ದಾರಿ ಗೊತ್ತು, ಅವ್ರು ಬದುಕ್ತಾರೆ. ನಾವೇನು ಇಲ್ಲಿ ಯಾರು ಕೈ ಕಟ್ಟಿ ಕೂತ್ಕೊಂಡು ಸೋಮಾರಿತನದಿಂದ ಜೀವನ ಮಾಡ್ತಾ ಇಲ್ಲ. ನಾವು ತೆಂಗು, ರೇಷ್ಮೆ, ಅಡಿಕೆ, ಆಮೇಲೆ ಹೈನುಗಾರಿಕೆ ಅಂತ ಕಸುಬುಗಳನ್ನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ನನಗೆ ಇವಾಗ 79 ತುಂಬಿ 80 ವರ್ಷ ಬೀಳ್ತು. 5:15 ಗಂಟೆಗೆ ಹೋಗಿ ನಾನು ತೋಟದಲ್ಲಿ ಹಾಲು ಕರೆದು ಹಾಕ್ಬಿಟ್ಟು ಬಂದು ಹುಲ್ಲು ಸೊಪ್ಪು ಎಲ್ಲ ದನಗಳಿಗೆ ಹಾಕ್ಬಿಟ್ಟು ಬಂದು ನಾನು ಇವಾಗ ಇಲ್ಲಿಗೆ ಬಂದಿದ್ದೀನಿ. ಇಂಥವ್ರು ಎಷ್ಟೋ ಜನ ಅವರೇ ನನ್ನಂಥವ್ರು 79-80 ವರ್ಷ ಇರೋರು, ಅವರೆಲ್ಲ ಜೀವನ ಮಾಡ್ತಾವ್ರೆ. ನೀವು ಕೊಡ್ತಕ್ಕಂಥ ಹಣ ನಮ್ಮ ಮೆಣ್ಣಿನ ಮೇಲೆ ತಂದು ಹಾಕಿ. ನೀವು ದಯವಿಟ್ಟು ಹೇಳ್ತೀನಿ, ಭೂ ಸ್ವಾಧೀನ ಮಾತ್ರ ಮಾಡಕ್ ಹೋಗ್ಬೇಡಿ, ನಿಮ್ಗೆ ಒಳ್ಳೇದಾಗಲ್ಲ. ಭಗವಂತ ನಿಮ್ಗೆ ಒಳ್ಳೇದು ಮಾಡೋದಿಲ್ಲ. ಆ ನಂತರ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನೀವು ಬೆಂಗಳೂರಿಗೆ ವಲಸೆ ಬರ್ತಕ್ಕಂಥ ಜನನ ನಿಮಗೆ ತಾಕತ್ತಿದ್ರೆ ಕಮ್ಮಿ ಮಾಡಬೇಕು. ಹೆಂಗ್ ಕಮ್ಮಿ ಮಾಡಬೇಕು? ನೀವು ರಾಯಚೂರು, ಬೀದರ್, ಗುಲ್ಬರ್ಗ, ಧಾರವಾಡ ಆ ಕಡೆ ಎಲ್ಲ ನಿಮ್ಮ ಪ್ರಾಜೆಕ್ಟ್ ಏನಾರ ತಗೊಂಡೋಗಿ ಹಾಕಿ. ಬೆಂಗಳೂರಿಗೆ ವಲಸೆ ಬರೋದನ್ನ ತಪ್ಪಿಸಿ. ನಮ್ಗೆ ಟ್ರಾಫಿಕ್ ಜಾಮ್ ಆಗೋಯ್ತದೆ, ಜನಗಳು ಬಹಳ ತೊಂದರೆ. ಅದಕ್ಕೋಸ್ಕರ ನಿಮ್ಮ ಪಕ್ಕದ ಜಮೀನ ಕಬಳಿಸ್ಕೊಂಡು ದುಡ್ಡು ಮಾಡ್ಕೋತೀವಿ, ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ ಅನ್ನೋದನ್ನ ಬಿಟ್ಬಿಡಿ, ದಯವಿಟ್ಟು ಹೇಳ್ತೀನಿ. ಇಂಥವು ಎಷ್ಟೋ ಇದು ಇವ್ರು ಏನಪ್ಪಾ ಅಂತಂದ್ರೆ, ನಾನು ಇನ್ನೊಂದು ವಿಷಯ ಹೇಳ್ತೀನಿ. ಸುಮಾರು 2,000 ಎಕರೆ ಜಮೀನು ದರ್ಖಾಸ್ ಭೂಮಿಗೆ ಹಕ್ಕುಪತ್ರ ಕೊಟ್ಟವ್ರೆ. ಯಾರಿಗಾರ ಖಾತೆ ಮಾಡವ್ರೆ ಅಂತ ಕೇಳ್ರಿ. ನೀವು ಮೊದಲು ಒಂದು ಕೆಲಸ ಮಾಡಬೇಕು. ನೀವು ಅವ್ರಿಗೆಲ್ಲ ಖಾತೆ ಮಾಡಿಕೊಟ್ಬಿಟ್ಟು ನೀವು ಉಪಕಾರ ಮಾಡಬೇಕು ರೈತರಿಗೆ ಅನ್ನೋದಾದ್ರೆ, ಖಾತೆ ಮಾಡಿ ಅವ್ರಿಗೆ ಪೋಡಿ ಮಾಡಿಕೊಡ್ರಿ ಜಮೀನ. ನೀವು ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋದಾದ್ರೆ ಅದು ಬಿಟ್ಬಿಟ್ಟು ನೀವು ಏನೇನೋ ಮಾಡಿಕೊಂಡು ಆ ಜಮೀನಿಲ್ಲಿ ಈ ಜಮೀನಿಲ್ಲಿ ಖಾಸಗೀಕರಣ ಮಾಡ್ಕೊಂಡ್ಬಿಟ್ಟು ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ ಹೊಟ್ಟಿದ್ದೀರಾ? ಬ್ಯಾಡಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ನಾನು ಇಷ್ಟೇ ಮಾತಾಡೋದು, ಎಲ್ಲರೂ ಮಾತಾಡೋವ್ರೆ.